ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಾಸಿಕ್ಯೂಷನ್ ನಿಂದ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆಗಸ್ಟ್ 29ಕ್ಕೆ ಅಸಲಿ ಕಾನೂನು ಯುದ್ಧ ಶುರುವಾಗುವುದಕ್ಕಿದೆ. ಅದಕ್ಕಾಗಿ ಈಗಾಗಲೇ ಸಿದ್ದು ಕಾನೂನು ಪಡೆ ಸಜ್ಜುಗೊಳ್ತಾ ಇದೆ. ಮೂಡ ತೂಗುಗತಿಯಿಂದ ಪಾರಾದ ಸಿದ್ದು ಇವತ್ತು ಕೂಲ್ ಆಗಿ ಕಾಣಿಸಿಕೊಂಡರು. ಮಣ್ಣಿನ ಮಗನಿಗೆ ಮಣ್ಣಿನ ನಂಟು ಸಹಜ, ಆದರೆ ಇದು ಗಣಿಯ ಮಣ್ಣು. 2007ರ ಹಳೆ ಕೇಸ್ಗೆ ಮರುಜೀವ ಸಿಕ್ಕಿದೆ. ದಳಪತಿ ವಿರುದ್ಧ ಲೋಕಾಯುಕ್ತ ಎರಡನೇ ಬಾರಿ ರಾಜಭವನದ ಕದ ತಟ್ತಾ ಇದೆಯಂತೆ. ಮುಳುಗ್ತಾ ಇದ್ದಾಗ ಕೈಗೆ ಹುಲ್ಲಿನ ಆಸರೆ ಸಿಕ್ಕಿದಂತಾಗಿದೆ. ಎಚ್ಡಿಕೆ ವಿರುದ್ಧ ಇಡೀ ಸಿದ್ದು ಸೇನೆ ಮುಗಿಬಿದ್ದಿದೆ. ನೀವು ಏನೇ ಹೇಳಿ ದರ್ಶನ್ಗೆ ಮನೆಯೂಟ ಬೇಕಷ್ಟೇ. ಇವತ್ತು ಹೈಕೋರ್ಟ್ನಲ್ಲಿ ಬಿರಿಯಾನಿ ಕತೆ ಏನಾಯಿತು ಅಂತ ನ್ಯಾಯಮೂರ್ತಿ ಕೇಳಿದ್ರು. ಆದರೆ ಎಲ್ಲ ಮನವಿ ತಿರಸ್ಕರಿಸಿದ್ದಾಗಿ ಜೈಲಾಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದ್ರು. 15 ದಿನ ಬಿಟ್ಟು ಬನ್ನಿ ಅಂತ ದರ್ಶನ್ ಪರ ವಕೀಲರಿಗೆ ಪಾಸ್ ಕಳಿಸಿದ್ರು. ವರುಣ ಯಾಕೋ ಉತ್ತರ ಯಾತ್ರೆ ಕೈಗೊಂಡಿದ್ದಾನೆ. ದೆಹಲಿಯಲ್ಲಿ ಸತತ ಮಳೆ ಸುರಿಸಿ ರಸ್ತೆಗಳನ್ನ ಕೆರೆ ಕಟ್ಟೆಗಳಾಗಿ ಬದಲಾಯಿಸಿದ್ದಾನೆ. ಹೈದರಾಬಾದ್ನಲ್ಲಿ ಭಾರೀ ಮಳೆಯ ನಡುವೆ ಕಾರಲ್ಲಿ ಕಾಲು ಚಾಚಿ ಮಲಗಿದ್ದವನು ಚಿರನಿದ್ರೆಗೆ ಜಾರಿದ್ದಾನೆ. ತಮಿಳುನಾಡಿನಂತ ಮಳೆ ಈಗ ಆಟಕ್ಕೆ ಇಳಿದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.